ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ವಾಕ್ಯ ಹೇಳುವಂಥದ್ದೇನೆಂದರೆ, ಕೀರ್ತನೆಗಳು 119 36ನೇ ವಚನ ತಿಳಿಸ್ತದೆ. ಏನಂದರೆ, ನಿನ್ನ ಧರ್ಮಶಾಸ್ತ್ರವನ್ನು ಅನುಸರಿಸದವರ ನಿಮಿತ್ತ ನನಗೆ ಕಣ್ಣೀರು ಪ್ರವಾಹವಾಗಿ ಹರಿಯುತ್ತದೆ ಎಂಬುದಾಗಿ. ಯಾರೆಲ್ಲ ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಿದ್ದವೋ ಅವರಿಗೋಸ್ಕರ ನನ್ನ ಹೃದಯದಲ್ಲಿ ಒಂದು ವಿಧವಾದಂಥ ನೋವಿದೆ, ನನ್ನ ಹೃದಯದಲ್ಲಿ ಒಂದು ವಿಧವಾದಂತಹ ಕಣ್ಣೀರಿನ ಪ್ರಾರ್ಥನೆ ಇದೆ ಎನ್ನುವುದಾಗಿ. ಯಾರೆಲ್ಲ ಪ್ರಾರ್ಥನೆ ಇದು ದೇವ್ರ ವಾಕ್ಯದಲ್ಲಿ ನಾವು ನೋಡುವಂಥದ್ದೇನೆಂದರೆ, ಎಷ್ಟು ಅನೇಕರು ದೇವ್ರ ವಾಕ್ಯದಲ್ಲಿ ನಾವು ಗಮನಿಸಿದ್ವಿ, ಎಷ್ಟೊಂದು ಜನರು ಮೋಸಗಾರರು ಅನ್ಯಾಯ ಮಾಡುವಂಥವರಾಗಿದ್ದಾರಲ್ಲ, ಅವರಿಗಾಗಿ ವ್ಯಥೆ ಪಡುತ್ತಿರುವಂತಹ ಪ್ರವಾದಿಗಳ ಕುರಿತು ನಾವು ನೋಡ್ತೀವಿ ಸತ್ಯವೇದದಲ್ಲಿ. ಅದೇ ರೀತಿಯಾಗಿ ಸತ್ಯವೇದ ಭಾಗದಲ್ಲಿ ಬರೆಯಲ್ಪಟ್ಟಿರುವಂಥದ್ದೇನೆಂದರೆ, ಇವನ ಕಣ್ಣೀರುಗಳು ಅವನಿಗೋಸ್ಕರ ಸ್ವಂತವಾಗಿ ಬರ್ತಾ ಇಲ್ಲ, ಸ್ವಂತ ದುಃಖಕ್ಕಾಗಿ ಸ್ವಂತ ಕುಟುಂಬಕ್ಕಾಗಿ ಬರ್ತಾ ಇಲ್ಲ. ಅದರ ಬದಲಿಗೆ ಅವನಿಗೆ ದುಃಖ ಕಣ್ಣೀರು ಬರ್ತಿರುವಂಥದ್ದೇನೆಂದರೆ, ಯಾರೆಲ್ಲ ಕರ್ತನ ಸ್ವರವನ್ನು ಕೇಳಿ ಅದರ ಪ್ರಕಾರ ನಡೆಯುತ್ತಿಲ್ಲವೋ ಅವರಿಗಾಗಿ ಅವನು ಕಣ್ಣೀರು ಸುರಿಸುತ್ತಲಿದ್ದಾನೆ, ಅವರಿಗಾಗಿ ಅವನು ವ್ಯಥೆ ಪಡುತ್ತಲಿದ್ದಾನೆ. ಅಯ್ಯೋ, ಇವರು ಕರ್ತನ ಸ್ವರವನ್ನು ಕೇಳಿ ಅದನ್ನು ಅನುಸರಿಸ್ತಾ ಇಲ್ಲ ಎಂದಾಗ ಈ ದಿನ ನಾವು ಪ್ರಾರ್ಥನೆ ಮಾಡುವವರಾಗಿರೋಣ. ದೇವ, ಈಗೋ ನಿನ್ನ ಧರ್ಮಶಾಸ್ತ್ರವನ್ನು ಅನುಸರಿಸುವನಾಗಿ ನನ್ನನ್ನು ಮಾಡು ಎಂದಾಗಿ ಅಂಥ ಒಂದು ಪ್ರಾರ್ಥನೆ ಜೀವಿತ ನಮ್ಮಲ್ಲಿ ಉಂಟಾಗಲಿ, ಅಂಥ ಒಂದು ಬಯಕೆ ನಮ್ಮಲ್ಲಿ ಉಂಟಾಗಲಿ. ಈಗೋ ಯಾರೆಲ್ಲ ಅನುಸರಿಸುವುದಿಲ್ಲವೋ ಅವರಿಗೋಸ್ಕರ ಪ್ರಾರ್ಥನೆ, ಕಣ್ಣೀರಿನ ಪ್ರಾರ್ಥನೆ ಮಾಡುವವರಾಗಿ ನಮ್ಮನ್ನು ಕರ್ತನು ಮಾಡಲಿ, ಅವರಿಗಾಗಿ ಮೊರೆಡುವವರಾಗಿ ನಮ್ಮನ್ನು ಕರ್ತನು ಮಾಡಲಿ. ಹಾಗಾಗುವಂತೆ ಕರ್ತನು ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಹೃದಯವನ್ನು ಕೊಡಲಿ. ಆಮೇನ್.